ಇವತ್ತು ನಾವು ಆರೋಗ್ಯಕರವಾದ ರುಚಿಯಾದ ಮಸಾಲೆ ಜೋಳದ ಮುದ್ದೆನ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಬೇಳೆ ಸಾರು ಜೊತೆ ಬೆಳಗಿನ ಉಪಹಾರಕ್ಕೂ ತಿನ್ಬೋದು ಅಥವಾ ಮಧ್ಯಾಹ್ನ ಊಟಕ್ಕೂ ಕೂಡ ನಾವು ತಿನ್ಬೋದು. ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಒಂದು ಬಾಣಲೆಯಲ್ಲಿ 1 ದೊಡ್ಡ ಚಮಚ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆದಮೇಲೆ 1/4 ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಜೀರಿಗೆ ಅದನ್ನು ಹಾಕಿ ಸ್ವಲ್ಪ ಹುರಿದು, ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿದ್ದೇನೆ. ಹುರಿದು ನಂತರ 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದನ್ನ ಹಾಕಿ ಮತ್ತೆ ಪುನಃ ಹುರ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಚೆನ್ನಾಗಿ ಈರುಳ್ಳಿನ ಹುರಿದಾದ ಮೇಲೆ 1 ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ನಂತರ ಮುಚ್ಚಳನ ಮುಚ್ಚಿ ಟೊಮ್ಯಾಟೊ ಮೆತ್ತಗಾಗೋ ತನಕ ಸುಮಾರು 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಇದಕ್ಕೆ ಬಟಾಣಿ ಹಾಕಿದ್ದೇನೆ. 2 ಚಮಚ ಆಗುವಷ್ಟು ನಾನು ಫ್ರೋಝನ್ ಬಟಾಣಿ ಹಾಕಿರೋದು. 2 ಚಮಚ ಆಗುವಷ್ಟು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿರೋದು, 2 ಚಮಚ ಆಗುವಷ್ಟು ಕ್ಯಾರೆಟ್ ಸಣ್ಣಗೆ ಹೆಚ್ಚಿರೋದು ಹಾಕಿ, ಅರ್ಧ ಚಮಚ ಉಪ್ಪು ಹಾಕಿ ಮತ್ತೆ ಪುನಃ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೇನೆ. ಪುನಃ ಮುಚ್ಚಳ ಮುಚ್ಚಿ ತರಕಾರಿಗಳೆಲ್ಲ ಬೇಯಬೇಕಲ್ಲ, ಸಣ್ಣ ಉರಿಯಲ್ಲಿ 3 ನಿಮಿಷ ಹಾಗೆ ಬಿಡ್ತೇನೆ. ಸೀದು ಹೋಗದೆ ಇರೋ ಹಾಗೆ ಮಧ್ಯೆ ಮಧ್ಯೆ ಅದನ್ನ ತಿರುಗುತ್ತಾ ಇರಬೇಕು. ಇದೀಗ ಸಾಧಾರಣ ಬೆಂದಿದೆ. ಇದಕ್ಕೆ ಅರ್ಧ ಚಮಚ ಅಚ್ಚಕಾರದ ಪುಡಿ, 1/4 ಚಮಚ ಅರಿಶಿನ ಪುಡಿ ಹಾಕಿ ಮತ್ತೆ ಪುನಃ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ 2 ಕಪ್ ಆಗುವಷ್ಟು ನೀರು ಹಾಕಿ ಒಮ್ಮೆ ಚೆನ್ನಾಗಿ ಕಲಕಬೇಕು. ನೀರು ಕುದಿಸ್ಲಿಕ್ಕಿದೆ ನಮಗೀಗ. ಇದಕ್ಕೇ 2 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಕಲಕಿದ್ದೇನೆ. ಈಗ ನೀರಿನಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಟ್ಟು ನಂತರ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ಬೇಕು. 1 ಕಪ್ ಆಗುವಷ್ಟು ಜೋಳದ ಹಿಟ್ಟಿದೆ, ಇದನ್ನು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನು ನಮಗೆ ಕಲಿಸ್ಲಿಕ್ಕಿದೆ, ಅದು ಗಂಟು ಬೀಳದೆ ಇರೋ ಹಾಗೆ. ನೀವು ಬೇಕಿದ್ದರೆ ಜೋಳನ ಸ್ವಲ್ಪ ನೀರಿನಲ್ಲಿ ಹಾಕಿ ಕಲಕಿ ಮೊದಲೇ ಪೇಸ್ಟ್ ಥರ ಮಾಡಿನೂ ಹಾಕ್ಬೋದು. ಆದರೆ ಇದರಲ್ಲಿ ಮಸಾಲೆ ಎಲ್ಲ ಇರೋದ್ರಿಂದ, ಅದಕ್ಕೆ ನೀರು ಹಾಕಿ ಕುದಿಸಿರೋದ್ರಿಂದ ಡೈರೆಕ್ಟಾಗಿ ನೀವು ಜೋಳದ ಹಿಟ್ಟನ್ನು ಹಾಕ್ಬೋದು. ಆದರೆ ಚೆನ್ನಾಗಿ ಕಲಿಸ್ಬೇಕು. ನಂತರ ಅದರಲ್ಲಿ ಎಲ್ಲೂ ಗಂಟು ಇರಬಾರ್ದು ಅಥವಾ ಹಿಟ್ಟು ಹಸಿಯಾಗಿ ಉಳ್ಕೊಳ್ಬಾರ್ದು. ಈಗ ಇದನ್ನು ಮುಚ್ಚಳ ಮುಚ್ಚಿ ನಮಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಲಿಕ್ಕುಂಟು. ಜೋಳದ ಹಿಟ್ಟು ಹಾಕಿದ ಮೇಲೆ 5 ರಿಂದ 7 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟುಬಿಡಿ. ಚೆನ್ನಾಗಿ ಅದು ಬೇಯಲಿ, ಹಸಿ ಉಳಿಬಾರ್ದು. ಮತ್ತೆ ಪುನಃ ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು. ನಂತರ ಒಂದು ದೊಡ್ಡ ಬಟ್ಲಿಗೆ ಅಥವಾ ಪಾತ್ರೆಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಟ್ಟು, ಆಮೇಲೆ ಅದರಲ್ಲಿ ನಿಮಗೆ ಎಷ್ಟು ಮುದ್ದೆ ಮಾಡಬೇಕೋ ಅಷ್ಟು ಡಿವೈಡ್ ಮಾಡ್ಕೊಳ್ಳಿ, ಅದನ್ನು ಭಾಗ ಮಾಡಿಕೊಂಡು. ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೇನೆ. ಇದರ ಮೇಲ್ಗಡೆ 1 ಮುದ್ದೆಗೆ ಆಗುವಷ್ಟು ಪ್ರಮಾಣನ ತಗೊಂಡು ಕೈ ಬೆರಳಿಗೂ ಕೂಡ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಇದನ್ನು ಹೀಗೆ ನಾದಬೇಕು. ಅಂದರೆ ಅದರಲ್ಲಿರೋ ಗಂಟು ಇರಬಾರ್ದು. ಹಾಗೆಯೇ ಮೆತ್ತಗೆ ಅದನ್ನ ಒತ್ತಿ ಮ್ಯಾಶ್ ಮಾಡಿದ ಹಾಗೆ ಮಾಡಿ ನಾದ್ಕೊಂಡು ಮುದ್ದೆ ಕಟ್ಟಬೇಕು. ತುಪ್ಪ ಹಾಕಿ ಸರ್ವ್ ಮಾಡೋದಾದರೆ ಹೀಗೆ ಮಧ್ಯದಲ್ಲಿ ಒಂದು ಹೋಲ್ ಥರ ಮಾಡ್ಬೋದು. ಇದನ್ನು ನೀವು ಬಿಸಿ ಬಿಸಿ ಬೇಳೆ ಸಾರು ಜೊತೆ ಸರ್ವ್ ಮಾಡ್ಬೋದು, ತುಪ್ಪದ ಜೊತೆಗೆ. ಒಂದು ಆರೋಗ್ಯಕರವಾದ ಬೆಳಗಿನ ತಿನಿಸು ಕೂಡ ಹೌದು, ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡಿಕೊಂಡು ತಿನ್ನುವಂಥದ್ದು. ರುಚಿಯಾಗಿ ಕೂಡ ಇರ್ತದೆ. ಸಪ್ಪೆ ಏನೂ ಇರೋದಿಲ್ಲ. ನಮಗೆ ಬೇಕಾದ ಹಾಗೆ ಮಸಾಲೆಯಲ್ಲಿ ಆ ಖಾರ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತರಕಾರಿಗಳು ನಮ್ಗೆ ಬೇಕಾಗಿರೋದನ್ನು ಹಾಕ್ಕೊಳ್ಬೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.